ಲಕ್ನೋದು ಲಕ್ಕಿಗೆ ಬ್ರೇಕ್ ಹಾಕಿದ ರಾಜಸ್ಥಾನ್ ರಾಯಲ್ಸ್. ನಮಸ್ಕಾರ ಎಲ್ಲರಿಗೆ, ಸದ್ಯ ನಾಡ್ದಂತರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಲಕ್ನೋದು ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿದೆ. ಏನು ನಾಗಾಲೋಟ ಅಂತಂದರೆ, ಏನು CSK ವಿರುದ್ಧ 2-2 ಮ್ಯಾಚ್ ವಿನ್ ಆಗಿದ್ದಾರಲ್ಲ, ಅದು ಸಹ 2-2 ಹೇಗೆ ಅಂತಂದರೆ ಒಂಥರ ಒನ್ ಸೈಡೆಡ್ ಮ್ಯಾಚ್ ಥರ ಅನ್ನಿಸ್ತಾ ಇತ್ತು. CSKನ 6 ರೇಂಜ್ಗೆ ಹೊಡೆದು ಮಣ್ಣು ಮುಕ್ಕಿ ಹಾಕಿದ್ರಲ್ಲ ಲಕ್ನೋ, ಅವರಿಗೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಮಣ್ಣು ಮುಕ್ಕಿ ಹಾಕಿದರು. ಇದು ಒಂಥರ ಒನ್ ಸೈಡೆಡ್ ಮ್ಯಾಚ್ ಅಂತ ಅನಿಸ್ತಿತ್ತು. ರಾಜಸ್ಥಾನದ ಚೇಸಿಂಗ್ ನೋಡಿದಾಗ ಇದು ಆರಾಮದಾಯಕ ವಿಜಯ, ಮ್ಯಾಚ್ ವಿನ್ ಆಗ್ತಾರೆ. ಸ್ಯಾಮ್ಸನ್ ಇರೋ ತನಕ ಅಂತೂ ಎಲ್ಲಿ ಸಹ ಏನು ಟೆನ್ಷನ್ ಆಗಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 20 ಓವರ್ಗೆ 196 ರನ್ ಪೇರಿಸಿತ್ತು. 20 ಓವರ್ಗೆ ಈಗ ಲಾಸ್ಟ್ IPL ಅಥವಾ ಅದರ ಲಾಸ್ಟ್ IPL ಎಲ್ಲ ನಾವು ಥಿಂಕ್ ಮಾಡೋದಿದ್ರೆ 20 ಓವರ್ಗೆ 196 ಹೊಡೆದ್ರೆ ಮ್ಯಾಚ್ ವಿನ್ ಅಂತವೇ 90% ಮ್ಯಾಚ್ ವಿನ್ ಅಂತವೇ ಅನ್ನಿಸ್ತಿದ್ದದು. ಬಟ್ ಈ IPL ಅಲ್ಲಿ 250 ರನ್ ಹೊಡೆದ್ರೆ ವಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲಂತೆ. ಇನ್ನು 196 ರನ್ ಹೊಡೆದ್ರೆ ಆಗ್ತದಾ? ಲಕ್ನೋದಲ್ಲೇ ಮ್ಯಾಚ್ ಆಗಿದ್ದು. ಸೊ ಲಕ್ನೋ 250+ ಪಿಚ್ ಅಲ್ಲ, ಬಟ್ ಸ್ಟಿಲ್ 196 ಹೊಡೆದಾಗ ಡಿಫೆಂಡ್ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂತಂದರೆ ಲಕ್ನೋ ಪಿಚ್ ಅಲ್ಲ. ಬಟ್ ಎದುರಿಗೆ ಇರುತ್ತೆ ಯಾವ ತಂಡ? ನಾಗಾಲೋಟದಲ್ಲಿ ಹೋಗ್ತಾ ಇರುವಂಥ ತಂಡ ರಾಜಸ್ಥಾನ್ ರಾಯಲ್ಸ್. 9 ಮ್ಯಾಚಲ್ಲಿ 8 ಮ್ಯಾಚ್ ಗೆದ್ದಿದೆ, ಇನ್ಕ್ಲೂಡಿಂಗ್ ದಿಸ್ ಮ್ಯಾಚ್. ಸೊ ಆಯ್ತು, 16 ಪಾಯಿಂಟ್ ಆಯಿತು. ಅವರು ಅಫಿಷಿಯಲಿ ಇನ್ನೂ ಸಹ ಅನೌನ್ಸ್ ಆಗಲಿಲ್ಲ ಕ್ವಾಲಿಫೈಡ್ ಅಂತ ನೆಕ್ಸ್ಟ್ ರೌಂಡಿಗೆ, ಬಟ್ ಪ್ಲೇ ಆಫಿಗೆ ಅವರು ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಇವಾಗ ಒಂಥರ ಮಜಾ ಉಂಟು ಮಾರ್ರೆ. ಇದು ಪಾಯಿಂಟ್ಸ್ ಟೇಬಲ್ಲು ಈ ಟಾಪಲ್ಲಿದ್ದಂತಹ ತಂಡಗಳು ಯಾವುದೆಲ್ಲ? SRH RCB ಮೇಲೆ ಸೋತರು, KKR ನಿನ್ನೆ ಸೋತರು, ಈಗ ಲಕ್ನೋ ರಾಜಸ್ಥಾನ್ ಮೇಲೆ ಸೋತರು. ರಾಜಸ್ಥಾನ್ ಇನ್ನೂ ಟಾಪಲ್ಲಿ ಉಂಟು. CSK LSG ಮೇಲೆ, ಲಕ್ನೋ ಮೇಲೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಸೋತರು. ಇಲ್ಲಿ ಡೆಲ್ಲಿ ಮೇಲೆ ಬರ್ತಾ ಉಂಟು ನಿಧಾನಕ್ಕೆ. ಸೊ ಇದಿಷ್ಟು ತಂಡಗಳು ಒಂಥರ ಇನ್ನೂ ಸಹ ರೇಸಲ್ಲಿ ಉಂಟು, ಪ್ಲೇ ಆಫ್ ರೇಸಲ್ಲಿ. RCB ರೇಸಲ್ಲಿ ಉಂಟು ಅಂತ ನಾನು ಹೇಳೋದಿಲ್ಲ. RCB ದೇ ಕ್ಯಾನ್ ಅಪ್ಸೆಟ್ ಅದರ್ಸ್. ಯಾರಿಗೆ ಪ್ಲೇ ಆಫಿಗೆ ಹೋಗಬೇಕು ಅಂತ ಇರ್ತವೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅಪ್ಸೆಟ್ ಕೊಡ್ಬೋದು. ಮುಂಬೈ ದೊಡ್ಡ ಮಟ್ಟದಲ್ಲಿ ಅಪ್ಸೆಟ್ ಕೊಡ್ಬೋದು. ಬಟ್ ಮಿಕ್ಕಿರುವಂಥ ತಂಡಗಳು ಇನ್ನೂ ಸಹ ರೇಸಲ್ಲಿ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಓಕೆ, ಅದು ಬಿಟ್ಟಾಕಿ, ನನಗೆ ಅಂತ ಅನ್ನಿಸ್ತದೆ ಅಂತ ನಿಮಗೆ ಅಂತಕ್ಕೆ ಅಲ್ವಾ? ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಲಕ್ನೋ 196 ಹೊಡಿಲಿಕ್ಕೆ ಕಾರಣಕರ್ತರು ಯಾರು ಅಂತಂದರೆ ದೀಪಕ್ ಹೂಡಾ ಹಾಗೂ ಅವರ ಕ್ಯಾಪ್ಟನ್ KL ರಾಹುಲ್ ಅವರು. ಫಸ್ಟ್ ಬಾಲ್ 4 ಆಯಿತು, ಸೆಕೆಂಡ್ ಬಾಲ್ 4 ಆಯಿತು. ಡಿಕಾಕ್ ಅವ್ರದ್ದು ಏನು ಭಾರಿ ದೊಡ್ಡ ಮಟ್ಟದಲ್ಲಿ ಸ್ಕೋರ್ ಮಾಡ್ತಾನೆ ಅಂತ ಕಾಣ್ತೀವಿ ಇವತ್ತು ಡಿಕಾಕ್ ಅವರು ಅಂತ ಅಂದ್ಕೊಂಡಿದ್ದು. 3ನೇ ಬಾಲ್ ಕ್ಲೀನ್ ಬೋಲ್ಟ್ ಅವರು ಬಿಚ್ಚಿ ಹಾಕಿದ್ರು. ನಟ್ ಮತ್ತು ಬೋಲ್ಟ್ ಬಿಚ್ಚಿ ಹಾಕಿದ್ರು ಡಿಕಾಕ್ ಅವರಿದು. 3ನೇ ಬಾಲೇ ಬೋಲ್ಟ್ ಆಗಿ ಹೋದರು. ಆ್ಯಂಡ್ ಲಾಸ್ಟ್ ಮ್ಯಾಚ್ ಇದು ಶತಕವೀರ ಸ್ಟಾಯ್ನಿಸ್ ಅವರು ಇವತ್ತು ಹೊಡೆದು ಎಂಥ ಸೂಪರಾಗಿ ಹೊಡೆದ್ರು. 4 ಬಾಲಿಗೆ 0. ಸಂದೀಪ್ ಶರ್ಮಾ ಅವರು ಏನು ಅದು ಬಾಲ್ T20ಯಲ್ಲಿ ಸುಮಾರು ದಿನ ಆಗಿತ್ತು ಆ ಒಂದು ಸ್ವಿಂಗ್. ಪಿಚ್ಚಾಗಿ ಲೈಟಾಗಿ ಇನ್ ಸ್ವಿಂಗ್ ಆಯಿತು. ಡಮ್ ಬೋಲ್ಡ್ ಶಾಕ್ ಸ್ಟಾಯ್ನಿಸ್. ಅಣ್ಣ ಏನಾಯ್ತು ಅಣ್ಣ, ಇದು ನನ್ನ ಮರ್ಯಾದೆ ಹೋಯ್ತಲ್ಲ. ಲಾಸ್ಟ್ ಮ್ಯಾಚಲ್ಲಿ 100 ರನ್ ನೋಡಿದ್ದೇನೆ, ಇವತ್ತು 4 ಬಾಲಿಗೆ 0 ಅಯ್ಯೋ ಅಂತ. ಕೊನೆಗೆ ಹೂಡಾ ಮತ್ತು KL ರಾಹುಲ್ ಅವರು ಸೇರಿಕೊಂಡು ಭಾರಿ ಚಂದ ಮಾಡಿ ಆಡಿದ್ರು. ಹೂಡಾ ಅವರು ಸ್ವಲ್ಪ ಅಗ್ರೆಸಿವ್ ಆಗಿದ್ರು ಇವರಿಗೆ ಕಂಪೇರ್ ಮಾಡಿದರೆ. KL ರಾಹುಲ್ ಅವರಿಗೆ 31 ಬಾಲಿಗೆ 50 ರನ್ ಹೊಡೆದು ಔಟ್ ಆದರು. ಅವರು 6 ಹೊಡಿಲಿಲ್ಲ. ಅವರು ಸಪೂರ ಬೇರೆ ಇದ್ರಲ್ಲ, ಅವರು ಬೌಂಡ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದರು. 6 ಆಯಿತು, KL ರಾಹುಲ್ ಅವರೇ ನೀವು 6 ಹೊಡೀರಿ ಅಂತ ಮಾತುಕತೆ ಆಗಿತ್ತಾ ಅಂತ KL ರಾಹುಲ್ ಅವರು 2 6 ಹೊಡೆದ್ರು. ಅವರು 8-4 ಹೊಡೆದ್ರು. KL ರಾಹುಲ್ ಅವರು 8-4 2 6 ಹೊಡೆದ್ರು. 48 ಬಾಲಿಗೆ 76 ರನ್ನು. ಹೂಡಾ ಅವರು 31 ಬಾಲಿಗೆ 50 ರನ್. ನಂಗೆ ಈಗ ಸಹ ಅನಿಸೋದು KL ರಾಹುಲ್ ಇನ್ನೊಂಚೂರು ಫಾಸ್ಟ್ ಆಡ್ಬೋದಿತ್ತ ಅಂತ. ಫಾಸ್ಟ್ ಆಡಲಿಕ್ಕೆ ರೆಡಿಯಾಗಿದ್ದರು. ಲಾಸ್ಟ್ 3 ಓವರ್ಗೆ ಗೇರ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗುವ ಅಂತ ರೆಡಿಯಾಗಿದ್ದರು. ಅದೇ ಟೈಮಿಗೆ ಔಟ್ ಆದರು. ಐ ಥಿಂಕ್ ಆವೇಶ್ ಖಾನ್ ಅವರ ಬೌಲಿಂಗಲ್ಲಿ ಔಟ್ ಆದಂತ. ಹೌದು, ಆವೇಶ್ ಖಾನ್ ಅವರ ಬೌಲಿಂಗಲ್ಲಿ ಔಟ್ ಆದದ್ದು. ಫುಲ್ ಅಂತ ಕಿರ್ಚಿದ್ರು. ಅಂದರೆ KL ರಾಹುಲ್ ಅವರಿಗೆ ಸಹ ಗೊತ್ತಾಯ್ತು ಯಾವ ಟೈಮಲ್ಲಿ ಔಟ್ ಆದ ಮಾರ್ರೆ. ಇನ್ನೊಂದು 6th ಗೇರಿಗೆ ಹಾಕುವ ಗಾಡಿಯನ್ನಂತ ಅಂದುಕೊಳ್ತಿರುವಾಗ ಔಟ್ ಆದ್ನಲ್ಲ ಅಂತ. ಮೇ ಬಿ ಅವ್ರು ರಾಂಗ್ ಟೈಮಲ್ಲಿ ಔಟ್ ಆದರು. ಆ್ಯಂಡ್ ಈವನ್ ಪೂರನ್ ಕೂಡ ಇನ್ನೇನು ಗೇರ್ ಚೇಂಜ್ ಮಾಡಬೇಕು, ದಡಬಡ ಅಂತ ಹೊಡಿಬೇಕು ಅನ್ನುವಾಗ ಅವರು 11 ಬಾಲಿಗೆ 11 ರನ್ ಹೊಡೆದು ಔಟ್ ಆದರು. ಮೇಯ್ನಾಗಿ ಪೂರನ್ ಅವ್ರದ್ದು ವಿಕೆಟ್ ಬಿದ್ದದ್ದು 20 ರನ್ ಶಾರ್ಟೇಜ್ ಆಯಿತು. ಖಂಡಿತವಾಗಿ ಸಹ 20 ರನ್ ಶಾರ್ಟೇಜ್ ಆಯಿತು. ಪೂರನ್ ಇದ್ದಿದ್ರೆ 196 ಬದಲು 216 ಆಗ್ತಾಯಿತ್ತು. ಅಟ್ಲೀಸ್ಟ್ 210 ಆಗ್ತಾಯಿತ್ತು ಫಾರ್ ಶೋರ್, ಪೂರನ್ ಮತ್ತು KL ರಾಹುಲ್ ಅವರು ಇದ್ದಿದ್ರೆ. ಸೊ ಆ ಟೈಮಲ್ಲಿ ವಿಕೆಟ್ ಬಿತ್ತಲ್ಲ, ಅದು ಅವರ ಒಂದು ದೊಡ್ಡ ಮೊತ್ತ. ಅಂದರೆ ಈ IPL ಅಲ್ಲಿ ಮಿನಿಮಮ್ 220 ಹೊಡಿಬೇಕಲ್ಲ, ಆ ಥರ ಮೊತ್ತ ಬರಲಿಕ್ಕೆ ಆಗಲಿಲ್ಲ. ಆ 2 ವಿಕೆಟ್ ಹೋದಕ್ಕೆ 20 ರನ್ ಖಂಡಿತವಾಗಿ ಸಹ ಶಾರ್ಟೇಜ್ ಆಯಿತು. ಆ್ಯಂಡ್ ರಾಜಸ್ಥಾನದು ಚೇಸಿಂಗ್ ಸ್ಟಾರ್ಟ್ ಆಯಿತು.
ಇವಾಗ ಜೈಸ್ವಾಲ್ ಫಾರ್ಮಿಗೆ ಬಂದಿದ್ದಾರೆ, ಬಟ್ಲರ್ ಫಾರ್ಮಿಗೆ ಬಂದಿದ್ದಾರೆ, ಸ್ಯಾಮ್ಸನ್ ಅವರು ಈ IPL ಅಲ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಪರಾಗ್ ಅವರಿಗೆ ಈಗ ಈ 3 ಜನ ವಾಪಸ್ ಫಾರ್ಮಿಗೆ ಬಂದಿರೋದು ಕನ್ಸಿಸ್ಟೆಂಟಾಗಿ ಇವ್ರು 3 ಜನ ಆಡ್ತಾ ಇರೋದ್ರಿಂದಾಗಿ ಪರಾಗಿಗೆ ಅಂತಹ ಬ್ಯಾಟಿಂಗ್ ಚಾನ್ಸ್ ಸಿಗ್ತಾ ಇರಲಿಲ್ಲ. ಪರಾಗ್ ಅವರು ಸಹ ಫಾರ್ಮಲ್ಲಿದ್ದಾರೆ, ಬಟ್ ಒಂದು ಲಯದಲ್ಲಿದ್ದಾಗ ಬ್ಯಾಟಿಂಗ್ ಚಾನ್ಸಸ್ ಸಿಗಬೇಕು ಕರೆಕ್ಟಾಗಿ, ಇಲ್ಲದಿದ್ರೆ ಆ ಲಯ ಹಾಳಾಗ್ತದೆ. ಇವತ್ತು ಪರಾಗ್ ಅವರಿಂದ ಅಂಥ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಅವರು 14 ರನ್ ಹೊಡೆದು ಔಟ್ ಆದರು. ಬಟ್ 5.5 ಓವರ್ಸಿಗೆ ಭಯಂಕರ ರನ್ ಬಂತು. ಅಂದರೆ ಒಂದು ಓವರ್ಗೆ 10 ರನ್ ಥರ ಬಟ್ಲರ್ ಮತ್ತು ಜೈಸ್ವಾಲ್ ಅವರು ಸೇರಿಕೊಂಡು ಚಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನೇನು ಪವರ್ ಪ್ಲೇ ಮುಗಿತದೆ ಅಂತ ಹೇಳುವಾಗ ಬಟ್ಲರ್ ಅವರೇ ಆಫ್ ಸೈಡ್ಗೆ ಹೋಗಿ ತಗೋ ವಿಕೆಟ್ ಇಲ್ಲಿ ಉಂಟು, ವಿಕೆಟಿಗೆ ಡೈರೆಕ್ಟಾಗಿ ಡಮ್ ಅಂತ ಬೋಲ್ಡ್ ಮಾಡಿ ಹಾಕುವಂತ ಯಶ್ ಠಾಕೂರ್ ಅವರಿಗೆ ಹೇಳಿದಾಗೆ ಇತ್ತು. ಆಫ್ ಸೈಡಿಗೆ ಹೋದರು, ತುಂಬ ಗ್ಯಾಪ್ ಕೊಟ್ಟರು, ಅಂದರೆ ಲಿಟ್ರಲಿ 3 ಸ್ಟಂಪ್ಸ ಕಾಣ್ತಾ ಇತ್ತು. ಯಶ್ ಠಾಕೂರ್ ಅವರು ಲೆಗ್ ಸೈಡ್ ವಿಕೆಟಿಗೆ ಡಮ್ ಅಂತ ಬಾಲ್ ಹಾಕಿವಿ. ಅಂದರೆ ಅದು ಬ್ಯಾಟಿಗೆ ತಾಗಿದ್ರೆ 4 ಹೋಗ್ತಾಯಿತ್ತು, ಬ್ಯಾಟಿಗೆ ತಾಗಲಿಲ್ಲ, ಲೆಗ್ ಸ್ಟಂಪಿಗೆ ವಿಕೆಟ್ ತಾಗಿತ್ತು, ಬೋಲ್ಡ್ ಆದರು. ನೆಕ್ಸ್ಟ್ ಬಾಲೇ ಪವರ್ ಪ್ಲೇ ಮುಗ್ದ ನೆಕ್ಸ್ಟ್ ಬಾಲು ಜೈಸ್ವಾಲ್ ಅವರು ಔಟ್ ಆದರು. ಆವಾಗ 2 ಬಾಲ್ 2 ವಿಕೆಟ್ ಬಿತ್ತು, ಎಂತ ಆಗ್ತಾ ಉಂಟು ಅಂತ ಅಂದ್ಕೊಂಡದ್ದು. ಕೊನೆಗೆ ಪರಾಗ್ ಅವರು 14 ರನ್ ಹೊಡೆದು ಔಟ್ ಆದರು. ಆವಾಗ ಒಂದು ಕ್ಷಣಕ್ಕೆ ಟೆನ್ಷನ್ ಆದದ್ದು ಸುಳ್ಳಲ್ಲ. ಅಂದರೆ ಇದೇನಪ್ಪ ರಾಜಸ್ಥಾನು ಇವತ್ತು ಹೊಡೆಯೋದಿಲ್ಲ, ಸಡನ್ನಾಗಿ 3 ವಿಕೆಟ್ ಬಿತ್ತಲ್ಲ ಅಂತ. ಬಟ್ ಯಾರು ಸಹ ಅಂದ್ಕೊಂಡಿರಲಿಲ್ಲ ಧ್ರುವ್ ಜುರೇಲ್ ಆಡ್ತಾರೆ ಅಂತ. ಧ್ರುವ್ ಜುರೇಲ್ ಮಟ್ಟಿಗೆ ಈ IPL ತೀರಾ ಸಾಮಾನ್ಯ IPL ಅಂತ ಆಗಿತ್ತು, ಯಾರು ಅವರನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಈವನ್ ಅಂದರೆ T20 ವರ್ಲ್ಡ್ ಕಪ್ ಬರ್ತಾ ಉಂಟಲ್ಲ, ಯಾರೆಲ್ಲ ವಿಕೆಟ್ ಕೀಪರ್ ಸಿಲೆಕ್ಟ್ ಆಗ್ಬೋದು, ಪಂತ, ಸ್ಯಾಮ್ಸನ್ನ, KL ರಾಹುಲ, ಇಶಾನ್ ಕಿಶನ್ನ ಅಂಥವೇ ಡಿಸ್ಕಷನ್ ಆಗ್ತಿತ್ತು. ಬಿಟ್ಟರೆ ಧ್ರುವ್ ಜುರೇಲ ಅಂತ ಯಾರು ಕೇಳಿಲ್ಲ, ಯಾಕಂತಂದ್ರೆ ಧ್ರುವ್ ಜುರೇಲ್ ಅಂತ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇರಲಿಲ್ಲ. ಬಟ್ ಇವತ್ತು ಸೂಪರಾಗಿ ಆಡಿದ್ರು. 3 ವಿಕೆಟ್ ಏನು ಆ ಕ್ವಿಕ್ ಟೈಮಲ್ಲಿ ಹೋಯ್ತಲ್ಲ, ಅದಾದಮೇಲೆ ಸ್ಯಾಮ್ಸನ್ ಅವರನ್ನು ಸೇರಿಕೊಂಡು ಧ್ರುವ್ ಜುರೇಲ್ ಅವರು 34 ಬಾಲಿಗೆ 52 ರನ್ ಬ್ಯೂಟಿಫುಲ್ ಆಗಿ ಆಡಿದ್ರು. ಸ್ಯಾಮ್ಸನ್ನಿಗೆ ಒಂದು ಎಂಡಿಂದ ಸಪೋರ್ಟ್ ಬೇಕಿತ್ತು. ಆಗ ಸ್ಯಾಮ್ಸನ್ ಅವರು ಅವ್ರದ್ದೊಂದು ರೆಗ್ಯುಲರ್ ಒಂದು ಸ್ಟೈಲ್ ಉಂಟಲ್ಲ, ಬ್ಯಾಕ್ ಫುಟ್ಟಲ್ಲೆಲ್ಲ 6 ಹೊಡೆಯೋದು, ಮಿಡ್ ವಿಕೆಟ್ ರೀಜನಿಗೆ ಸೂಪರಾಗಿ ಆಡಿದ್ರಪ್ಪ ಇವತ್ತು ಸ್ಯಾಮ್ಸನ್ ಅವರು. ಅಂದ್ರೆ ಧ್ರುವ್ ಜುರೇಲ್ ಅವರು ಭಾರಿ ಚೆಂದ ಸಪೋರ್ಟ್ ಕೊಟ್ಟರು. ಸ್ಯಾಮ್ಸನ್ ಅವರು ಆ ಟೈಮಿಂಗು, ಆ ಮಸ್ಸಲ್ ಸೂಪರಪ್ಪ. ಅವ್ರ ಆಟ ನೋಡ್ಲಿಕ್ಕೆ ಚಂದ, ಅವ್ರು ಚಂದ ಮಾಡಿ ಆಡಿದ್ರೆ ಅವ್ರ ಆಟ ನೋಡ್ಲಿಕ್ಕೆ ಚಂದ. ಕೆಲವೊಂದ್ಸಲ ಅವ್ರು ಔಟ್ ಆಗೋದು ನೋಡಿದರೆ ಹೀಗಾಗ್ತದೆ, ಏಯ್ 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 ಯಾಕೆ ಯಾಕೆ ಆಹಾ ಅಂತ ಸಾಯಿ ಕುಮಾರ್ದು ಮೈ ಮೇಲೆ ಬರ್ತದೆ. ಅಂದರೆ ಇವರೇ ವಿಕೆಟ್ ಒಪ್ಪಿಸಿ ಹೋಗ್ತಾರೆ, ಬೌಲರ್ ಟ್ರೈ ಮಾಡಬೇಕಂತಿಲ್ಲ. ಇವರಿಗೆ ಮನಸ್ಸಿಗೆ ಬೋರ್ ಆಗ್ತಾ ಉಂಟು ಬರೀ ಔಟಾಗಿ ಹೋಗುವಂತ, ಇವರೇ ಔಟಾಗಿ ಹೋಗ್ತಾರೆ. ಹಾಗೆ ಎಕ್ಸಾಂಪಲ್ಸೇ ಜಾಸ್ತಿ, ಇವರೇ ವಿಕೆಟ್ ಥ್ರೋ ಮಾಡೋದು ಎಕ್ಸಾಂಪಲ್ಸೇ ಜಾಸ್ತಿ. ಬಟ್ ಇವತ್ತು ಹಾಗೆ ಮಾಡಲಿಲ್ಲ ಸ್ಯಾಮ್ಸನ್ ಅವರು. 33 ಬಾಲಿಗೆ 71 ರನ್, ಏನು 215 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರು ಮಾರ್ರೆ. ಈ ಥರದ ಇನ್ನಿಂಗ್ಸ್ ಅಲ್ಲಿ ಮಿಸ್ ಆಯಿತು LSGಯಲ್ಲಿ. 19 ಓವರ್ಗೆ ಚಚ್ಚಿ ಹಾಕಿದರು, 199 ರನ್ ಹೊಡೆದ್ರು, ಕೇವಲ 3 ವಿಕೆಟಲ್ಲಿ ಮುಗಿದೋಯ್ತು. ಮುಗಿಸಿ ಹಾಕಿದರು ಮ್ಯಾಚನ್ನು. ಸುಮಾರು ಟೈಮ್ ಆದಮೇಲೆ ಒಂದು ಎಷ್ಟು 12-13 ಇನ್ನಿಂಗ್ಸಸ್ ಆಫ್, ಅಂದರೆ 2 ಅಪೋನೆಂಟ್ಸ್ ಇದೆಲ್ಲ ಸೇರಿಸಿ ಒಂದು 12-13 ಇನ್ನಿಂಗ್ಸ್ ಆಗಿತ್ತಾ ಅಂತ. ಅಂತೂ ಇಂತೂ 200ಕ್ಕಿಂತ ಕಡಿಮೆದು ಸ್ಕೋರ್ ಇದು ಮ್ಯಾಚ್ ನೋಡಲಿಕ್ಕೆ ಸಿಕ್ಕಿತ್ತು. ಅದು ಯಾಕೆ ಆ ಮ್ಯಾಚ್ ಒಂದು 6th ಗೇರಿಗೆ ಹೋಗುವಂಥ ಟೈಮಲ್ಲಿ ಇದು KL ರಾಹುಲ್, ಪುರನ್ ಅವರು ಔಟ್ ಆಗಿದ್ದಕ್ಕೆ 200 ಬರಲಿಲ್ಲ. ಇಲ್ಲದ್ರೆ ಇದು ಸಹ 200+ ಮ್ಯಾಚ್ ಆಗ್ತಾಯಿತ್ತು. ಕಂಗ್ರ್ಯಾಚುಲೇಷನ್ಸ್, ರಾಜಸ್ಥಾನ ಟಾಪ್ ಆಫ್ ದ ಟೇಬಲಲ್ಲಿದ್ದಾರೆ. ಇವರು 16 ಪಾಯಿಂಟ್ಸು, 9 ಮ್ಯಾಚಲ್ಲಿ 8 ಮ್ಯಾಚ್ ವಿನ್ ಆಗಿದೆ, ಒಂದೇ ಮ್ಯಾಚ್ ಸೋತದ್ದು. ಅದು ಸಹ ಕ್ಯಾಪ್ಟನ್ಸಿ ಎರರ್ ಅಂತ ಅಂದ್ಕೊಳ್ತೇನೆ ನಾನು. ಆ ಮ್ಯಾಚಲ್ಲಿ ಬೌಲ್ಟಿಗೆ ಓವರ್ ಕೊಡಲಿಲ್ಲ, ಮಹಾರಾಜಿಗೆ ಓವರ್ ಕೊಡಲಿಲ್ಲ. ಸೊ ಐ ಥಿಂಕ್ GT ವಿರುದ್ಧ 4 ಓವರಿಗೆ 67 ರನ್ ಏನೋ ಹೊಡಿಬೇಕಿತ್ತಲ್ಲ GT, ಇಫ್ ಐ ಆಮ್ ನಾಟ್ ರಾಂಗ್. GT ವಿರುದ್ಧ ಸೋತದಲ್ಲ, ಇಲ್ಲದ್ರೆ ಆ ಮ್ಯಾಚ್ ಗೆಲ್ಲಬೇಕಿತ್ತು. 9-9 ಗೆಲ್ತಾಯಿದ್ರು. ಬಟ್ ಕ್ವಾಲಿಫೈ ಆಗ್ತಾರಪ್ಪ, ಪ್ಲೇ ಆಫಿಗೆ ಏನು ತೊಂದರೆ ಇಲ್ಲ. ಯಾವುದು ರಾಜಸ್ಥಾನ ಅವರು ಟಾಪಲ್ಲೇ ಇರಬೇಕಂತ ಬಯಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಆ್ಯಂಡ್ ಟಾಪಲ್ಲೇ ಇರ್ತಾರೆ ಅಂತಲೇ ಅನ್ನಿಸ್ತಾ ಉಂಟು. ಅವರನ್ನು ಸೋಲಿಸೋದು ಭಾರಿ ಕಷ್ಟ. ಎಲ್ಲ ಆ್ಯಸ್ ಅ ಟೀಮ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಎಸ್ಪೆಷಲಿ ಬ್ಯಾಟ್ಸ್ಮನ್ ಏನು ಫಾರ್ಮ್ ಮಾರೆ, ಒಬ್ರಿಗಿಂತ ಒಬ್ರು ಸೂಪರಾಗಿ ಆಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ LSG ಕಷ್ಟ ಉಂಟು, ಅಷ್ಟು ಸುಲಭದಲ್ಲಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ನೀವು ಗೆಲ್ಲಬೇಕಂತಂದರೆ 200 ಮೇಲೆ ಹೊಡಿಲೇಬೇಕು ಈ IPLಲ್ಲಿ, ಬೇರೆ ದಾರಿ ಇಲ್ಲ ಅಷ್ಟೇ. ನಾಳೆ ಬೆಳಿಗ್ಗೆ ಪ್ರಿವ್ಯೂ ವೀಡಿಯೋ ಬರುತ್ತೆ. ಕೆಲವರು ಬೆಳಿಗ್ಗೆ ನೋಡ್ತಾ ಇರ್ತಾರೆ ಈ ವಿಡಿಯೋನು. ಬೆಳಿಗ್ಗೆ ವಿಡಿಯೋ ನೋಡಿದರೆ RCBದು ಪ್ರಿವ್ಯೂ ಬಂದಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸರಿಯಾಗಿರೋ ಬರುವ. ನಮಸ್ಕಾರ.